ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ನಿಂದಾಗಿ ದೇಶದಲ್ಲಿ ಗ್ಯಾಸ್ ಅಭಾವ ಉಂಟಾಗಿದೆ. ಇದರ ಮಧ್ಯೆ ರಾಜ್ಯದಲ್ಲೂ ಕೂಡ ತಾರಕಕ್ಕೇರಿದೆ ಗ್ಯಾಸ್ ಸಿಲಿಂಡರ್ನ ಟ್ರಬಲ್. ಚಿಕ್ಕಬಳ್ಳಾಪುರದಲ್ಲಿ ಆಟೋ ಚಾಲಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಗೃಹ ಬಳಕೆ ಕೂಡ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಆಟೋ ಚಾಲಕರ ಗೋಳನ್ನ ಕೇಳೋರೇ ಇಲ್ಲ ಅನ್ನುವಂತಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಬಂಕ್ಗಳು ಬಂದ್ ಆಗಿದ್ರಿಂದ LPG ಸಿಗ್ತಿಲ್ಲ. ಆಟೋ ಚಾಲನೆ ಮಾಡಿಯೇ ದಿನದ ದುಡಿಮೆಯನ್ನು ಅವರು ದುಡಿಬೇಕು. ಈಗ ಗ್ಯಾಸ್ ಸಿಕ್ಕಿಲ್ಲ ಅಂತಂದ್ರೆ ನಾವೇನ್ ಮಾಡೋದು ಅಂತ ಹೇಳ್ಕೊಂಡು ಅವರು ಗೋಳಾಟ ಮಾಡ್ತಿದ್ದಾರೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ನಿತ್ಯ ಗೋಳಾಟ, ಜೀವನ ನಡೆಸೋದು ಕಷ್ಟ ಆಗ್ತಿದೆ ಅಂತ ಹೇಳ್ಕೊಂಡು ಅಳಲು ತೋಡ್ಕೊಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಹೋಟೆಲ್ ಇರಬಹುದು, PG ಇರಬಹುದು, ಹಾಸ್ಟೆಲ್ಗಳಿರಬಹುದು, ಇಲ್ಲಿಗೆಲ್ಲ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಸರ್ವಿಸ್ ಸೆಕ್ಟರ್ ಆಗಿದ್ರಿಂದ ಊಟಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಮಧ್ಯಮ ವರ್ಗದಲ್ಲಿ ಕೆಲವರು ಆಟೋ ಚಾಲಕರೇನಿದ್ದಾರೆ, ಆಟೋದನ್ನ ಓಡಿಸ್ಬಿಟ್ಟೆ ಅದರಿಂದ ಬರುವಂಥ ದುಡಿಮೆಯಿಂದ ಜೀವನ ನಡೆಸಬೇಕು. ಆದರೆ ಯಾರು ಕೂಡ ಇತ್ತ ಗಮನ ಹರಿಸ್ತಿಲ್ಲ ಅಂತ ಹೇಳ್ಕೊಂಡು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 20 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೇನೆ. ನಮ್ಮ 2 ಮಕ್ಕಳಿದ್ದಾರೆ, ಓದ್ತಾ ಇದ್ದಾರೆ. ಇವಾಗ ಕಷ್ಟ ಆಗ್ಬಿಟ್ಟಿದೆ. ಗ್ಯಾಸ್ ಇಲ್ಲ, 2 ದಿವಸ ಗ್ಯಾಸ್ ಫುಲ್ ಇಲ್ಲ. ಇಲ್ಲಿ ಏನು ಮಾಡಿದ್ರೆ ಅರ್ಥ ಆಗ್ತಾಯಿಲ್ಲ. ಸಂಸಾರ ನಡೆಸಬೇಕು, ಮಕ್ಕಳು ಓದಿಸ್ಬೇಕು, ಜೀವನ ಕಷ್ಟ ಆಗೋಗ್ಬಿಟ್ಟಿದೆ. ಬೇರೆ ಇದು ಬಿಟ್ಟರೆ ಬೇರೆ ಆದಾಯ ಇಲ್ಲ. ಇದು ಸ್ವಲ್ಪ ಕಷ್ಟ ಆಗ್ತಾಯಿದೆ ನಮಗೆ. ನೆನ್ನೆ 3 ದಿವಸ ಇತ್ತು, ಇವಾಗ ಆಗೋಗ್ಬಿಟ್ಟಿದೆ. ಇಲ್ಲ, ಗ್ಯಾಸ್ ಇಲ್ಲ. ಏನು ಮಾಡಿ 14 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. 2 ದಿನದಿಂದ ಗ್ಯಾಸ್ ಇಲ್ಲ. ಆ ಗ್ಯಾಸ್ ಇಲ್ಲ ಅಂದರೆ ಕಷ್ಟ. ಆಟೋ ಓಡಿಸೋದು ಅದೇ ಜೀವನ ನಮ್ಮದು. ಆ ಜೀವನ ಆಟೋ ನಂಬ್ಕೊಂಡು ಜೀವನ ನಡೆಸ್ತೀವಿ. ಈ ಗ್ಯಾಸೇ ಇಲ್ಲ ಅಂದರೆ ಹೆಂಗೆ ಜೀವನ ನಡೆಸೋದು? ಆಟೋ ಓಡಿಸೋದು ಹೆಂಗೆ, ಜೀವನ ನಡೆಸೋದು ಹೆಂಗೆ? ಸ್ಕೂಲ್ ಮಕ್ಕಳಿಗೆ ಹೆಂಗೆ, ಊಟಕ್ಕೆ ಹೆಂಗೆ? ನಮ್ಗೆ ಈ ಥರ ಆಗೋದು ಹೆಂಗೆ? ಗ್ಯಾಸೇ ಬರ್ತಾ ಇದೆ. 2 ದಿನದಿಂದ ಗ್ಯಾಸ್ ಇಲ್ಲ. ಬರೋದು ವಾಪಸ್ ಹೋಗೋದು, ಬರೋದು ವಾಪಸ್ ಹೋಗೋದು. ಸ್ಟಾಕಿಲ್ಲ ಅಂತ ಇದನ್ನೇ ನಂಬ್ಕೊಂಡು ಇದೇ ಜೀವನ ನಮ್ಗೆ. ಬೇರೆ ಕೆಲಸ ಏನೂ ಇಲ್ಲ. ಮತ್ತೆ ಏನು ಇದು ಮಾಡೋಕ್ಕೂ ಆಗಲ್ಲ. ನಮ್ಮ ಜೀವನನೇ ಇದು, ಆಟೋ ಓಡಿಸೋದೇ ಜೀವನ. ಸುಮಾರು ಒಂದು 3 ದಿನದಿಂದ ಸಪ್ಲೈ ಬರ್ತಾ ಇಲ್ಲ ಸರ್ ಪ್ಲಾಂಟಿಂದ. ನಮಗೆ ಡೈಲಿ 2 ಟನ್ ಬೇಕು. ಬಟ್ ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ಬರ್ತಾ ಇಲ್ಲ. ಪ್ಲಾಂಟಲ್ಲಿನೇ ಸ್ಟಾಕ್ ಇಲ್ಲ ಅಂತ ನಮಗೆ ಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾವಾಗ ಬರುತ್ತೆ ಅನ್ನೋದು ಮಾಹಿತಿನೂ ಕೊಡ್ತಾ ಇಲ್ಲ. ಮತ್ತು ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ನಮ್ಮ ಹತ್ರ ಅವೈಲೇಬಲ್ ಇಲ್ಲ. ಸುತ್ತಮುತ್ತ ಎಲ್ಲ ಕಡೆಯವರು, ಎಲ್ಲ ನಮ್ಮ ತಾಲೂಕು ಸುತ್ತಮುತ್ತ ಎಲ್ಲ ಕಡೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಬಟ್ ಸ್ಟಾಕು ಕಡಿಮೆ ಇದೆ ಸರ್. ಇರೋ ಸ್ಟಾಕಲ್ಲೇ ನಮಗೆ ಒಂದು 2-3 ದಿನ ಆಗೋದು. ಸುತ್ತಲೇ ಎಲ್ಲರೂ ಬರೋ ಕಾರಣದಿಂದ ನಮಗೆ ಸ್ಟಾಕ್ ಬೇಗ ಖಾಲಿ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿರೋ ದತ್ತಾತ್ರೇಯ, ಈಗಾಗಲೇ ಹೋಟೆಲ್ಗಳಿಗೆ 70% ಗ್ಯಾಸ್ ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ. ಒಂದೊಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಬಟ್ ಆ ಕಡೆ ಗಮನ ಕೊಟ್ಟು ಇಲ್ಲಿ ಮಧ್ಯಮ ವರ್ಗದಲ್ಲಿರುವಂತಹ ಆಟೋ ಚಾಲಕರ ಪರಿಸ್ಥಿತಿ ಏನಿದೆ, ಬದುಕೇನಿದೆ, ಬೀದಿಗೆ ಬರೋ ಸ್ಥಿತಿಗೆ ಬಂದಿದೆ. ಸದ್ಯಕ್ಕೆ ಆ ಭಾಗದಲ್ಲಿ ಯಾವ ರೀತಿ ಸಮಸ್ಯೆಗಳು ಎದುರಾಗ್ತಾ ಇದೆ, ಎಷ್ಟು ಬಂಕ್ಗಳು ಮುಚ್ಚಿದೆ ಚಿಕ್ಕಬಳ್ಳಾಪುರದಲ್ಲಿ ಅಂತ? ಖಂಡಿತವಾಗಿಯೂ. ಯಾಕೆಂದ್ರೆ ಒಂದ್ ಕಡೆ ಯುದ್ಧ ನಿಲ್ಲುವಂತಹ ಈ ಎಲ್ಲ ಲಕ್ಷಣಗಳು ಅಂತೂ ಕಾಣ್ತಾ ಇಲ್ಲ. ಆದ್ರೆ ಈ ಕಡೆ ಈಗ ಆಟೋಗಳನ್ನ ನಂಬಿಕೊಂಡು ಜೀವನ ನಡೆಸ್ತಾ ಇರುವಂತಹ ಚಾಲಕರ ಪರಿಸ್ಥಿತಿ ಬಹಳಷ್ಟು ರೀತಿಯಾದಂತಹ ಕೆಟ್ಟದಾಗಿ ಪರಿಣಮಿಸ್ತಾ ಇದೆ ಅಂತ ಹೇಳ್ಬೋದು. ಕಳೆದ 3 ದಿನಗಳಿಂದಲೂ ಸಹ ಈ ಒಂದು LPG ಒಂದು ಗ್ಯಾಸ್ ಅನ್ನ ಬಳಕೆ ಮಾಡಿಕೊಂಡು ಆಟೋಗಳನ್ನ ಓಡಿಸ್ತಾ ಇದ್ದಂತಹ ಆಟೋ ಚಾಲಕರಿಗೆ ಈಗ ಎಲ್ಲೋ ಒಂದು ರೀತಿಯಾದಂತಹ ಗೊಂದಲಮಯ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಯಾಕೆಂದ್ರೆ ಅವರು ಪ್ರತಿನಿತ್ಯದ ಜೀವನವನ್ನ ಸಾಗಿಸಲು, ಜೊತೆಗೆ ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಅಥವಾ ಇತರೆ ಒಂದು ಮೂಲಭೂತ ಸೌಕರ್ಯಗಳು ಬೇಕಾದ್ರೂ ಸಹ ಒಂದು ಆಟೋವನ್ನ ನಡೆಸಿ ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಈಗ ಎಲ್ಲೋ ಒಂದ್ ಕಡೆ 3 ದಿನಗಳಿಂದಲೂ ಸಹ ಈ ಒಂದು ಗ್ಯಾಸ್ ಸಿಗದ ಹಿನ್ನೆಲೆ ಬಹಳಷ್ಟು ರೀತಿಯಾದಂತಹ ತೊಂದರೆಗೊಳಗಾಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಬಹಳಷ್ಟು ಕಷ್ಟದ ಜೀವನ ಸಾಗಿಸ್ಬೇಕಾಗುತ್ತೆ ಅಂತ ಒಂದು ರೀತಿ ತಮ್ಮ ಅಳಲನ್ನ ತೋಡ್ಕೊಂತಾ ಇದ್ರೆ, ಸಾಕಷ್ಟು ಜನ ಆಟೋ ಚಾಲಕರು ಮಾತ್ರ ಪ್ರತಿನಿತ್ಯವೂ ಸಹ ಒಂದು ಈ ಆಟೋ ಗ್ಯಾಸ್ ತುಂಬಿಸುವಂತಹ ಪೆಟ್ರೋಲ್ ಬಂಕ್ಗಳು ಏನಿದೆಯೋ ಇದನ್ನ ಗ್ಯಾಸ್ ಬಂಕ್ಗಳ ಬಳಿ ಬಂದು ವಾಪಸ್ ಆಗ್ತಾ ಇರುವಂತಹ ಘಟನೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಮತ್ತೊಂದು ಕಡೆ ಈ ಹಿಂದೆ ಒಂದು ಸಾಕಷ್ಟು ರೀತಿಯಾದಂತಹ ಇಂಥ ಅಭಾವ ಎದುರಾದ್ರೂ ಸಹ ಒಂದು 3 ದಿನಗಳ ಮಟ್ಟಿಗೆ ಸ್ಟಾಕ್ ಇಡ್ತಾ ಇತ್ತು. ಆದ್ರೆ ಈಗ ಏಕಾಏಕಿ ಒಂದು ಈ ರೀತಿಯ ಸಿಚುವೇಶನ್ ಬರ್ತಾ ಇರುವ ಹಿನ್ನೆಲೆ ಈ ಒಂದು ಗ್ಯಾಸ್ ಏಜೆನ್ಸಿ ಅವರು ಏನಿದ್ರು ಅವರು ಕೂಡ ಒಂದು ರೀತಿಯಾದಂತಹ ಹಿಂದೇಟನ್ನ ಆಗ್ತಾ ಇದ್ರೆ, ಯಾವಾಗ ಗ್ಯಾಸ್ ಸಿಗುತ್ತೆ ಅಂತ ಒಂದು ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ ಅಂತ ಒಂದು ರೀತಿ ಗೊಂದಲಮಯ ಮಾತನ್ನ ಹೇಳ್ತಾ ಇರೋದ್ರಿಂದ ಇಲ್ಲಿ ಗ್ಯಾಸ್ ಅನ್ನ ಏಜೆನ್ಸಿಗಳನ್ನ ಮುಗಿಕೊಂಡಿರುವಂತಹ ಮಾಲೀಕರಿಗೂ ಸಹ ಇಲ್ಲಿ ಒಂದು ರೀತಿಯಾದಂತಹ ದೊಡ್ಡ ಹೊಡೆತ ಬೀಳ್ತಾ ಇದೆ. ಯಾಕಂದ್ರೆ ಅವರು ಸಹ ಒಂದು ಕೂಲಿ ಕಾರ್ಮಿಕರನ್ನ ಇಟ್ಕೊಂಡು ಇಲ್ಲಿ ಒಂದು ಕೆಲಸವನ್ನ ಮಾಡ್ಬೇಕಾಗುತ್ತೆ. ಆದ್ರೆ ಈ ರೀತಿಯಾದಂತಹ ಘಟನೆಗಳು ಬರ್ತಾ ಇರೋದ್ರಿಂದ ನಾವು ಯಾವ ರೀತಿ ಜೀವನ ಸಾಗಿಸಬೇಕು ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು ಧನಿಶ್ರೀ. ಥ್ಯಾಂಕ್ ಯು ದತ್ತಾತ್ರೇಯ ತಮ್ಮೆಲ್ಲ ಮಾಹಿತಿಗಾಗಿ.
ಆಟೋ ಎಲ್ಪಿಜಿ ಸಿಗದೆ ಆಟೋ ಚಾಲಕರು ಪರದಾಟ ನಡೆಸ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಟೋ ಚಾಲಕರ ಗೋಳು ಕೇಳೋರೆ ಇಲ್ಲದಂತ ಆಗ್ಬಿಟ್ಟಿದೆ. ಉತ್ತರ ಕನ್ನಡದ ಕುಮಾಟಾದಲ್ಲಿ ಆಟೋಗಳು ಕ್ಯೂ ನಿಂತಿವೆ ಗ್ಯಾಸ್ ಹಾಕಿಸ್ಕೊಳ್ಳೋದಕ್ಕೆ. ಅಳವೆಕೋಡಿಯಿಂದ ಹೊನ್ಮಾವರೆಗೂ ಕೂಡ ಕ್ಯೂ ನಿಂತಿರೋದು. ಬರೋಬ್ಬರಿ 500 ರೂಪಾಯಿ ಗ್ಯಾಸ್ ಖರೀದಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಅಂದ್ರೆ ಇಲ್ಲಿ ಗ್ಯಾಸ್ ಇದೆ, ಬಟ್ ಒಬ್ಬರಿಗೆ 500 ರೂಪಾಯಿಗಾಗುವಷ್ಟು ಗ್ಯಾಸ್ ಅನ್ನು ಹಾಕೋಕೆ ಅವಕಾಶ ಇರೋದು. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ ಅಂದ್ರೆ ಸಂಜೆ 6 ಗಂಟೆವರೆಗೆ ಮಾತ್ರ ವಿತರಣೆಗೆ ಅವಕಾಶ ಇರುವಂಥದ್ದು. ಒಂದಷ್ಟು ರೂಲ್ಸ್ಗಳನ್ನು ಹಾಕಿದ್ದಾರೆ. ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಎಷ್ಟು ಉದ್ದಕ್ಕೆ ಕ್ಯೂ ನಿಂತಿದೆ ಅಂತ. ಅಂದ್ರೆ ಇವೆಲ್ಲರಿಗೂ ಕೂಡ ಇಷ್ಟು ದೊಡ್ಡ ಕ್ಯೂನಲ್ಲಿ ನಿಂತರೂ ಕೂಡ ಗಟ್ಟಲೆ ಕ್ಯೂನಲ್ಲಿ ನಿಂತರೂ ಕೂಡ ಅವರು ಹೋಗಿ ಹಾಕಿಸ್ಕೋಬೇಕಾಗಿರುವಂಥ ಗ್ಯಾಸ್ ಎಷ್ಟಪ್ಪ ಅಂತಂದ್ರೆ 500 ರೂಪಾಯಿ ಗ್ಯಾಸ್ ಮಾತ್ರ. ಅದು ಕೂಡ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ಇರುತ್ತೆ. ಮಹಾಯುದ್ಧದ ಎಫೆಕ್ಟ್ಗೆ ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ಮಂಗಳೂರಿನ ಆಟೋ ಎಲ್ಪಿಜಿ ಸ್ಟೇಷನ್ಗಳ ಮುಂದೆ ಕೂಡ ಕ್ಯೂ ನಿಂತಿರೋದು. ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟ ನಡೆಸುತ್ತಿದ್ದಾರೆ. ಎಲ್ಪಿಜಿ ಸ್ಟೇಷನ್ ಮುಂದೆ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಅದ್ರ ಜೊತೆಗೆ ಈ ಗ್ಯಾಸ್ ಬಂಕ್ನವರು ಏನಿದ್ದಾರೆ ದುಪ್ಪಟ್ಟು ಹಣವನ್ನ ಪೀಕ್ತಾ ಇದ್ದಾರಂತೆ. ಬಂಕ್ನ ಮಾಲೀಕರು ಇದೇ ಸರಿಯಾದ ಸಮಯ ಅಂತ ಹೇಳ್ಕೊಂಡು ವಸೂಲಿಗೆ ಇಳಿದು ಬಿಟ್ಟಿದ್ದಾರೆ. ಮಂಗಳೂರು ನಗರದ ಬಲ್ಮಠ ರಸ್ತೆಯಲ್ಲಿರುವಂತಹ ಗೋ ಗ್ಯಾಸ್ ಆಟೋ ಏಜೆನ್ಸಿ 1-2 ರೇಟ್ ಅನ್ನ ಕೇಳ್ತಾ ಇದೆಯಂತೆ. ನಿಮ್ಗೆ ಗ್ಯಾಸ್ ಬೇಕಂದ್ರೆ 1-2 ಪೇ ಮಾಡ್ಬಿಟ್ಟು ಹೋಗಿ ಅಂತ. 1 ಗಂಟೆ ಆಯಿತು. ಅಬೌಟ್ ಸಾಧಾರಣ 1.5 ಕಿಲೋಮೀಟರ್ ದೂರದಿಂದ ಇನ್ನೂ ಕೂಡ ಲೈನ್ನಲ್ಲಿ ಇದ್ದೇನೆ. ಈಗ ಇನ್ನು ಒಂದು 15-20ಕ್ಕೆ ಆಗ್ಬೋದು. ಇದು ಬೆಳಿಗ್ಗೆ ಉಂಟಿದ್ದು. ಮತ್ತು ಯಾವ ಕಡೆ ಕೂಡ ಗ್ಯಾಸ್ ಇಲ್ಲ, ಖಾಲಿ ಇದೊಂದು ಮಾತ್ರ. ಕಷ್ಟ ಏನೋ ಇವತ್ತು ಈಗ ಆದರೆ ನಮಗೆ 100-200 ರೂಪಾಯಿ ಕೂಡ ದುಡಿಲಿಕ್ಕೆ ಆಗಲಿಕ್ಕೆ ಸಾಧ್ಯವಿಲ್ಲ. ತುಂಬ ಕಷ್ಟ. ಮತ್ತು ಇದು ನಾವು ಏನು ಮಾಡಿದ್ರೆ ಈಗ ಗ್ಯಾಸಿಗೆ ಹಾಕಬೇಕು. ಎರಡು ದಿನ ಮುಗಿಯಿತು, ಆದ್ರೆ ಸಿಗುದಿಲ್ಲ ಟೈಮ್. ಅಲ್ಲಿಂದ ಬಂದು ಇಲ್ಲಿ ಬಂತು, ಅಲ್ಲಿ ಎಲ್ಲಿ ಪಂಪ್ ಅಲ್ಲಿ ಇಲ್ಲ. 4-7 ಪಂಪ್ ಉಂಟು, ಎಲ್ಲಿ ಪಂಪ್ ಇಲ್ಲ. ಸೇರಿ ಇದೊಂದಲ್ಲಿ ಉಂಟು. ಇಲ್ಲಿ ನಾವು ಬಂದು 2-3 ಗಂಟೆ ತನಕ ಕಾಯ್ತಾ ಇದ್ದೇವೆ. ಬಾಡಿಗೆ ಮಾಡುದು ಹೇಗೆ? ಹೀಗೆ ನಿಲ್ಲಬೇಕು ಲೈನ್ನಲ್ಲಿ. ಬಾಡಿಗೆ ಆಗುವುದು ಸಾಧ್ಯ ಇಲ್ಲ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಸಂಘರ್ಷ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಎಫೆಕ್ಟ್ ತಟ್ಟಿದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಎಲ್ಪಿಜಿ ಸಿಲಿಂಡರ್ ಕೊರತೆ ಇದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೌದೆ ಖರೀದಿ ಮಾಡಿ ಅಡುಗೆಯನ್ನ ಮಾಡ್ತಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಕೆಲವರು ಇಂದಿರಾ ಕ್ಯಾಂಟೀನ್ ಮೇಲಿನ ಅವಲಂಬಿತರಾಗಿರ್ತಾರೆ. ಅವರಿಗಾದ್ರೂ ಊಟ ಹಾಕಬೇಕಲ್ವಾ, ಆ ನಿಟ್ಟಿನಲ್ಲಿ ಸೌದೆ ಖರೀದಿ ಮಾಡ್ತಿದ್ದಾರೆ. ನಿತ್ಯವೂ 500ಕ್ಕೂ ಹೆಚ್ಚು ಜನರಿಗೆ ಅಡುಗೆ ಮಾಡಿ ಉಣ ಬಡಿಸಲಾಗ್ತಾ ಇದೆ. ಕಷ್ಟ ಆದ್ರೂ ಪರವಾಗಿಲ್ಲ, ಸೌದೆಯನ್ನ ಖರೀದಿ ಮಾಡಿ ಸೌದೆಯಿಂದ ಅಡುಗೆ ಮಾಡಿ ಬಡಿಸ್ತಾ ಇದ್ದಾರೆ. ಹೋಟೆಲ್ಗಳಿಗೆ ಸಿಲಿಂಡರ್ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೋಟೆಲ್ ಅವರಿಗೆ ನಾಳೆ ಗ್ಯಾಸ್ ಡೆಲಿವರಿ ಆಗ್ತವೆ. 17,500 ಸಿಲಿಂಡರ್ ಹೋಟೆಲ್ ಅವರಿಗೆ ಸಿಗತ್ತೆ ಅಂತ ಹೇಳಿದ್ದಾರೆ. ತಕ್ಕ ಮಟ್ಟಿಗೆ ಗ್ಯಾಸ್ ಅಭಾವ ಹೋಟೆಲ್ ಅವರಿಗೆ ಏನಾಗ್ತಾ ಇದೆ ನೋಡಿ, ಅದಕ್ಕೊಂದು ಸೊಲ್ಯೂಷನ್ ಅಂತಾನೆ ಹೇಳಬಹುದು. ಅಂದ್ರೆ ನಾಳೆ ಬರೋಬ್ಬರಿ 17,500 ಸಿಲಿಂಡರ್ ಹೋಟೆಲ್ ಅವರಿಗೆ ಸಿಗುತ್ತೆ. ಯಾರು ಕೂಡ ಭಯ ಬೀಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಡು ಮುನಿಯಪ್ಪ ಭರವಸೆಯನ್ನ ಕೊಟ್ಟಿದ್ದಾರೆ. ಎಷ್ಟು ದಿನ ಹೋಟೆಲ್ಗಳಲ್ಲಿ ಸಮಸ್ಯೆ ಎದುರಾಯಿತು, ಕೆಲವೊಂದು ಹೋಟೆಲ್ಗಳು ಬಂದ್ ಆಯಿತು. ಸರ್ಕಾರದ ಮುಂದಾಳತ್ವದಲ್ಲಿ ಒಂದಷ್ಟು ಗ್ಯಾಸ್ ಸಿಲಿಂಡರ್ ಅನ್ನು ಒದಗಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಆದರೂ ಕೂಡ ಈ ಹೋಟೆಲ್ನ ಸಂಘಟನೆಯವರು ಅದಕ್ಕೊಂದು ವಿರೋಧ ವ್ಯಕ್ತಪಡಿಸಿದ್ರು. ನಮ್ಗೆ ಇನ್ನಷ್ಟು ಬೇಕು, ಅಂದ್ರೆ ನೀವು 20ರಷ್ಟು ಪೂರೈಕೆ ಮಾಡ್ತೀರಾ ಅಂತ ಹೇಳಿದ್ದೀರಾ, ಬಟ್ ನಮ್ಗೆ 50ರಿಂದ 70ರಷ್ಟು ಪೂರೈಕೆ ಆಗಬೇಕು ಅಂತ ಹೇಳಿತ್ತು. ಸೊ ಅದಕ್ಕೆ ಮಾತಿಗೆ ಒಪ್ಪಿ ಈಗ ನಾಳೆ 17,500 ಸಿಲಿಂಡರ್ ಹೋಟೆಲ್ ಅವರಿಗೆ ಸಿಗುತ್ತೆ. ತಕ್ಕ ಮಟ್ಟಿಗೆ ಹೋಟೆಲಲ್ಲಿ ಉದ್ಭವ ಆಗಿರುವಂತಹ ಸಮಸ್ಯೆ ಏನಿದೆ ಅದಕ್ಕೊಂದು ಪರಿಹಾರವಂತೂ ನಾಳೆ ಸಿಗಲಿದೆ ಅಂತ ಹೇಳ್ಕೊಂಡು KH ಮುನಿಯಪ್ಪ ಹೇಳಿದ್ದಾರೆ. ಇವತ್ತು ಆಯಿಲ್ ಕಂಪನೀಸ್ ಎಲ್ಲಾನು ಆ ಡಿಸ್ಟ್ರಿಬ್ಯೂಟರ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಕಳಿಸ್ತಾರೆ. ನಾಳೆ ಬೆಳಿಗ್ಗೆಯಿಂದ ಈ ಹೋಟ್ಲ್ಸ್ ಯಾರಿದ್ದಾರೆ 17,500 ಅನೌನ್ಸ್ ಮಾಡಿದ್ದೀನಲ್ಲ, ದೇ ವಿಲ್ ಗೆಟ್. ನೆಕ್ಸ್ಟ್ ಇನ್ನೇನಿದೆ, ಎನಿಥಿಂಗ್ ಮೋರ್? ಹೋಟ್ಲ್ ಮಾಲೀಕರಾಗಲಿ ನೆನ್ನೆ ಏನೇನು ಹೇಳಿದ್ದೀನಿ ಅದೆಲ್ಲ ಕೂಡ ನಾಳೆ ಡೆಲಿವರಿ ಆಗ್ತದೆ. ಯಾರೂ ಆತಂಕ ಪಡಬೇಕಾಗಿಲ್ಲ. ಡೊಮೆಸ್ಟಿಕ್ನವರು ವಿನಾಕಾರಣ ಡಿಸ್ಟ್ರಿಬ್ಯೂಟರ್ ಇದ್ರ ಹತ್ರ ಹೋಗಬಾರ್ದು ಅಂತ ಹೇಳಿದ್ದೀನಿ. ಅವರು 25 ದಿನ ಆತನೇ ಬುಕ್ ಮಾಡಲಿ, ಅವ್ರಿಗೆ ಸಿಲಿಂಡರ್ ಸಿಗ್ತದೆ. ಗ್ರಾಮಾಂತರ ಪ್ರದೇಶದಲ್ಲಿ 45 ದಿನ. ನಾನು ಕೇಂದ್ರ ಸರ್ಕಾರಕ್ಕೆ ಇವತ್ತು ವಿಶೇಷವಾಗಿ ಒಂದು ಮನವಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ.
ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಬೇಕು. ಇದು ಆಂಧ್ರ ಪ್ರದೇಶವನ್ನೇ ಬೆಚ್ಚಿ ಬೀಳಿಸಿದ ಡೆಡ್ಲಿ ಮರ್ಡರ್ ಸ್ಟೋರಿ. ಇದು ಪ್ರೇಯಸಿಯನ್ನು ಕೊಂದು ತುಂಡು ತುಂಡಾಗಿ ಕತ್ತರಿಸಿದಾನೆ ಹಂತಕ. ಇದೇ ರೀತಿ ಘಟನೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಆಗಿತ್ತು. ಈಗ ಮತ್ತದೇ ಘಟನೆ ಆಂಧ್ರ ಪ್ರದೇಶದಲ್ಲಾಗಿರೋದು. ಪ್ರೇಯಸಿಯನ್ನ ಮೊದಲಿಗೆ ಕೊಂದು ಆ ಬಾಡಿಯನ್ನ ತುಂಡು ತುಂಡಾಗಿ ಮಾಡಿದ್ದಾನೆ ಈ ಹಂತಕ. ದೇಹವನ್ನ ಪೀಸ್ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ಕ್ರೌರ್ಯ ಮೆರೆದಿದ್ದಾನೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಘನಘೋರ ಕೃತ್ಯ ನಡೆದಿರೋದು. ಹಾಗಾದ್ರೆ ಕೃತ್ಯ ಎಸಗಿದವನು ಯಾರು? ನೌಕಾಪಡೆಯ ಉದ್ಯೋಗಿ ರವೀಂದ್ರ ಅಂತ. ಈ ನೌಕಾಪಡೆ ಉದ್ಯೋಗಿ ರವೀಂದ್ರ ಮೌನಿಕಾ ಅನ್ನೋ ಯುವತಿಯನ್ನ ಹತ್ಯೆ ಮಾಡಿರೋದು. ಈತನಿಗೆ ಮೊದಲೇ ಮದುವೆ ಆಗಿತ್ತು. ಹೆಂಡತಿ ತವರಿಗೆ ಹೋದಾಗ ಮನೆಗೆ ಕರೆಸಿದ್ದ ರವೀಂದ್ರ ಈ ಮೌನಿಕಾನ. ಈ ವೇಳೆ ಇಬ್ಬರ ಮಧ್ಯೆ ಜಗಳ ಆಗತ್ತೆ. ಚಾಕು ಇರಿದು ಕೊಲೆ ಮಾಡ್ತಾನೆ. ಕೊಲೆ ಬಳಿಕ ಶವವನ್ನ 35 ತುಂಡಾಗಿ ಈ ರವೀಂದ್ರ ಕತ್ತರಿಸಿದ್ದಾನೆ. ಬಳಿಕ ಮನೆಯಲ್ಲಿದ್ದಂಥ ಫ್ರಿಡ್ಜ್ನ ಫ್ರೀಜರ್ನಲ್ಲಿ ತುಂಬಿಟ್ಟಿದ್ದ. ಶವದ ತುಂಡನ್ನ ಹೊರಗೆ ಸಾಗಿಸೋಕಾಗದೆ ಕೊನೆಗೆ ಏನೂ ಕೂಡ ದಾರಿ ತೋಚದೆ ಪೊಲೀಸರಿಗೆ ಶರಣಾಗಿದ್ದಾನೆ. ಪತ್ನಿ ಬಳಿ ಅಕ್ರಮ ಸಂಬಂಧದ ಬಗ್ಗೆ ಹೇಳ್ತಾಳೆ ಅಂತ ಹೆದರಿ ಈತ ಈ ಕೊಲೆಯನ್ನ ಮಾಡಿದ್ದಾನಂತೆ. ಕೊಲೆ ಮಾಡಿ ದೇಹವನ್ನ ಪೀಸ್ ಪೀಸ್ ಮಾಡಿದ್ದಾಗಿ ತಪ್ಪನ್ನ ಒಪ್ಕೊಂಡಿದ್ದಾನೆ. ರವೀಂದ್ರನ ಮನೆಯಲ್ಲಿದ್ದಂಥ ಫ್ರಿಡ್ಜ್ನಲ್ಲಿ ದೇಹದ ತುಂಡುಗಳು ಪತ್ತೆಯಾಗಿದೆ. ಇನ್ನೂ ಪತ್ತೆಯಾಗಿಲ್ಲ ಕೊಲೆಯಾದ ಮೌನಿಕಾಳ ತಲೆಯ ಭಾಗ. ಹಾಗಾದ್ರೆ ತಲೆ ಭಾಗ ಎಲ್ಲಿ ಬಿಸಾಕಿದ್ದಾನೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಪ್ರಕರಣದ ತನಿಖೆ ಆದ ಮೇಲೆ ಈಗ ಆಕೆಯ ತಲೆಯ ಭಾಗಕ್ಕೂ ಕೂಡ ಸರ್ಚಿಂಗ್ ಶುರುವಾಗುತ್ತೆ. ಪ್ರಕರಣ ಸಂಬಂಧ ಪೊಲೀಸರು ತೀವ್ರ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಕೊಲೆಯಾದ ಮೌನಿಕಾ ಆಕೆಯನ್ನ ಫ್ರಿಡ್ಜ್ನಲ್ಲಿಟ್ಟಂಥ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲಿ. ಅದ್ರ ಜೊತೆಗೆ ಕೊಲೆ ಆರೋಪಿ ನೇವಿ ಆಫೀಸರ್ ರವೀಂದ್ರನ ಫೋಟೋ ಕೂಡ ನೀವು ನೋಡ್ತಾ ಇದ್ದೀರಾ. ಇವರಿಬ್ಬರ ಮಧ್ಯೆ ಒಂದು ಆ್ಯಪ್ನಲ್ಲಿ, ಡೇಟಿಂಗ್ ಆ್ಯಪ್ನಲ್ಲಿ ಇವರಿಬ್ರಿಗೂ ಪರಿಚಯ ಆಗಿರುತ್ತೆ. ಪರಿಚಯ ಪ್ರೀತಿಗೆ ತಿರುಗತ್ತೆ. ಅಕ್ರಮ ಸಂಬಂಧದ ಬಗ್ಗೆ ಈಕೆ ಹೆಂಡತಿ ಬಳೆ ಹೇಳ್ತಾಳೆ ಅಂತ ಹೇಳ್ಕೊಂಡು ಹೆದರಿ ಈತ ಕೊಲೆ ಮಾಡಿದ್ದಾನೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಪರಶುರಾಮ್, ಈ ಘಟನೆ ಆಗಿರೋದು ಯಾವಾಗ ಎಕ್ಸಾಕ್ಟ್ಲಿ ಕೊಲೆ ಆಗಿರೋದು, ಕಾರಣ ಏನಂತೆ, ಇವರಿಬ್ರು ಹೇಗೆ ಪರಿಚಯ ಆಗಿತ್ತು, ಒಂದೇ ಊರ್ನವರ ಹೇಗೆ ಅಂತ? ಹೌದು ಧನುಶ್ರೀ, ಇದೊಂದು ಘಟನೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೆದಿರುವಂತದ್ದು. ಈಗ ಏನಂತಂದ್ರೆ ರವೀಂದ್ರ ಏನಿದ್ದಾನೆ ಈತ ಆರೋಪಿ, ಈತ ನೌಕಾಪಡೆಯ ಉದ್ಯೋಗಸ್ಥನಾಗಿರ್ತಾನೆ. ಈತನಿಗೆ ಮೌನಿಕಾ ಜೊತೆ 2021ರಲ್ಲಿ ಏನಂತಂದ್ರೆ ಡೇಟಿಂಗ್ ಆ್ಯಪ್ ಮೂಲಕ ಇವರಿಬ್ಬರ ಪರಿಚಯ ಆಗುತ್ತೆ. ಇವರಿಬ್ಬರ ಪರಿಚಯ ಮೊದಲಿಗೆ ಸ್ನೇಹ ಆಗುತ್ತೆ, ಆ ನಂತರ ಏನಂದ್ರೆ ಪ್ರೀತಿ ಆಗುತ್ತೆ, ನಂತರ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಇದಾದ ಬಳಿಕ ಏನಂತಂದ್ರೆ ಈತನಿಗೆ ಈಗಾಗಲೇ ಮದುವೆ ಆಗಿರುತ್ತೆ. ಹೀಗಾಗಿ ಏನಂತಂದ್ರೆ ಇವರಿಬ್ಬರ ನಡುವೆ ಮೌನಿಕಾ ಹಾಗೂ ರವೀಂದ್ರ ನಡುವೆ ಹಣಕಾಸಿನ ವಿಚಾರವೂ ಕೂಡ ನಡೆದಿರುತ್ತೆ. ಆದ್ರೆ ಏನಂತಂದ್ರೆ ಈತನಿಗೆ ಈಗಾಗಲೇ ಮದುವೆ ಆಗಿರೋದ್ರಿಂದ ಅಕ್ರಮ ಸಂಬಂಧದ ಬಗ್ಗೆ ನಿಮ್ಮ ಹೆಂಡತಿಗೆ ನಾನು ಹೇಳ್ತೇನೆ ಹಾಗೆ ಹೀಗೆ ಅಂತ ಮೌನಿಕಾ ಆತನಿಗೆ ಹೆದರಿಸಿರ್ತಾಳೆ. ಹೀಗಾಗಿ ಕಳೆದ ವಾರ ಏನಂತಂದ್ರೆ ರವೀಂದ್ರನ ಹೆಂಡತಿ ತನ್ನ ತವರು ಮನೆಗೆ ಹೋದಾಗ ಈತ ಏನಂದ್ರೆ ಪ್ರೇಯಸಿಯನ್ನ ತನ್ನ ರೂಮ್ಗೆ ಕರ್ಸ್ಕೊಳ್ತಾನೆ. ಈ ವೇಳೆ ಏನಂತಂದ್ರೆ ತನಗೆ ಹಣ ಕೊಟ್ಟಿದ್ದಾನೆ ಈತ ಮೌನಿಕಾ ಬಳಿ ಪ್ರಶ್ನೆ ಮಾಡ್ತಾನೆ. ಆದ್ರೆ ಏನಂತಂದ್ರೆ ಮೌನಿಕಾ, ನೀನು ಪದೇ ಪದೇ ನನ್ನ ಬಳಿ ಹಣ ಕೇಳ್ತಾ ಇದ್ರೆ ನಮ್ಮ ಇಬ್ಬರ ಅಕ್ರಮ ಸಂಬಂಧದ ಬಗ್ಗೆ ನಿಮ್ಮ ಹೆಂಡತಿಗೆ ವಿಡಿಯೋ ಸಮೇತ ಏನಂತ ನಾನು ಹೇಳ್ತೀನಿ ಅಂತ ಹೇಳಿದಾಗ ಈತ ಹೆದರಿಕೊಂಡು ಮೌನಿಕಾನ ಅಕ್ರಮ ಬರ್ಬರವಾಗಿ ಏನಂದ್ರೆ ಭೀಕರವಾಗಿ ಕೊಲೆ ಮಾಡ್ತಾನೆ. ಕೊಲೆ ಮಾಡಿ ಶವವನ್ನ ಹೊರ ಸಾಗಿಸಲಾಗದೆ ಏನು ಮಾಡ್ತಾನೆ ಅಂತಂದ್ರೆ ಈತ ಶವವನ್ನ ಫ್ರಿಡ್ಜ್ನಲ್ಲಿ ಅಂತ ಶೇಖರಿಸಿರ್ತಾನೆ. ಅದಾದ ಬಳಿಕ ತಾನೇ ವಿಶಾಖಪಟ್ಟಣಂ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗ್ತಾನೆ. ಈ ವೇಳೆ ಏನಂತಂದ್ರೆ ಪೊಲೀಸರು ಪ್ರಾಥಮಿಕ ವಿಚಾರದಲ್ಲಿ ನಮ್ಮಿಬ್ಬರು ಡೇಟಿಂಗ್ ಆ್ಯಪ್ ಮೂಲಕ ಪರಿಚಯ ಆಗಿರ್ತದೆ, ಆದ್ರೆ ನಮ್ಮಿಬ್ಬರ ನಡುವೆ ಅಕ್ರಮ ಸಂಬಂಧ ಇರುತ್ತೆ. ಈ ಮೌನಿಕಾ ಏನಂತ ನನ್ನ ಹೆಂಡತಿಗೆ ನಮ್ಮ ಇಬ್ಬರ ಅಕ್ರಮ ಸಂಬಂಧದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದಾಗ ಹೀಗಾಗಿ ನಾನು ಹೆದರಿ ಆಕೆಯನ್ನ ಕೊಲೆ ಮಾಡಿದ್ದೀನಿ ಎಂದು ಪೊಲೀಸರ ಮುಂದೆ ಈತ ಹೇಳ್ತಿರುವಂತದ್ದು. ಪರಶುರಾಮ್, ಈಗ ಆ ಒಂದು ಫ್ರಿಡ್ಜ್ ನಲ್ಲಿಟ್ಟಂತಹ ಬಾಡಿಯ ಪೀಸ್ಗಳಲ್ಲಿ ತಲೆ ಭಾಗ ಮಿಸ್ ಆಗಿದೆಯಂತೆ. ಆತ ಅದನ್ನ ಎಲ್ಲಾದ್ರೂ ಬಿಸಾಕಿಡ್ದಾನ, ಹೇಗೆ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕೊಟ್ಟಿದ್ದಾನ? ಈ ಬಗ್ಗೆ ಇನ್ನಷ್ಟು ಏನಂದ್ರೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಏನಂತಂದ್ರೆ ಈಗ ಏನಂದ್ರೆ ಈತ ಶವವನ್ನ ಏನಂದ್ರೆ ಶೇಖರಿಸಿಟ್ಟಿರ್ತಾನೆ. ಆದ್ರೆ ಮೌನಿಕಾಳ ತಲೆಯ ಭಾಗವನ್ನ ಈತ ಹೊರಗಡೆ ಸಾಗಿಸಿದ್ದಾನೆಂಬ ಅನುಮಾನಗಳು ಕೂಡ ಈಗ ಏನಂದ್ರೆ ವಿಶಾಖಪಟ್ಟಣಂ ಪೊಲೀಸರಿಗೆ ಮೂಡ್ತಿರುವಂತದ್ದು. ಹೀಗಾಗಿ ಏನಂತಂದ್ರೆ ವಿಶಾಖಪಟ್ಟಣಂ ಪೊಲೀಸರು ಈಗ ಆತನನ್ನ ಸ್ಥಳ ಮಹಜರು ಕಾರ್ಯಕ್ಕೆ ಕೂಡ ಕರೆದುಕೊಂಡು ಹೋಗಲು ನಿರ್ಧರಿಸಿರುವಂತದ್ದು. ಸ್ಥಳ ಮಹಜರು ಬಳಿಕ ಏನಂತಾರೆ ಆತನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅದಾದ ಬಳಿಕ ತಮ್ಮ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ನಡೆಸಿದಾಗ ಹೆಚ್ಚಿನ ಮಾಹಿತಿ ಲಭ್ಯವಾಗಿ ಬೇಕಿರುವಂತದ್ದು. ಧನುಶ್ರೀ, ಓಕೆ, ಥ್ಯಾಂಕ್ ಯು ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ. 2 ಜಿಲ್ಲೆ 6.30 ಲಕ್ಷ ಎಕರೆಗೆ ಆಸರೆ. ಟಿಬಿ ಎಡದಂಡೆ ನಾಲೆ ಬಗ್ಗೆ ನಿರ್ಲಕ್ಷ್ಯ.
7 ದಶಕಗಳಲ್ಲಿ 110 ಬಾರಿ ಬಿರುಕು, ಈವರೆಗೆ 1600 ಕೋಟಿ ಖರ್ಚು. ತೇಪೆ ಹಚ್ಚಿ ಕೈ ತೊಳ್ಕೊಂಡ್ರ ಅಧಿಕಾರಿಗಳ ನಿರ್ಲಕ್ಷ್ಯ, ರೈತರ ಸಂಕಷ್ಟ. ಟಿಬಿ ಕಾಲುವೆಗೆ ಕಳಪೆ ತೇಪೆಯ ಸ್ಟೋರಿ ಇದು. ತುಂಗಭದ್ರಾ ಎಡದಂಡೆ ನಾಲೆ ಕಾಲುವೆಗೆ ಸಂಕಷ್ಟ ಎದುರಾಗಿಬಿಟ್ಟಿದೆ. ಒಡೆಯುವುದರಲ್ಲೂ ವಿಶ್ವ ದಾಖಲೆಯನ್ನ ಮಾಡಿದೆ ಈ ಕಾಲುವೆ. ತುಂಗಭದ್ರಾ ಎಡದಂಡೆ ನಾಲೆಯ ಕಾಲುವೆ ಏನಿದೆ ಪದೇ ಪದೇ ಒಡಿತಾ ಇದೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ಕಾಲುವೆ ಒಡೆಯೋದ್ರಲ್ಲಿ ಇದು ವಿಶ್ವ ದಾಖಲೆ ಮಾಡಿದೆ ಅಂತಾನೆ ಹೇಳಬಹುದು. ರೈತರ ಜೀವನಾಡಿ ಈ ತುಂಗಭದ್ರಾ ಎಡದಂಡೆ ನಾಲೆ. ಈ ನದಿಯ ನೀರನ್ನೇ, ಈ ಒಂದು ನಾಲೆಯ ನೀರನ್ನೇ ನಂಬಿಕೊಂಡು ಕೊಪ್ಪಳ, ರಾಯಚೂರು ಜಿಲ್ಲೆಯ ರೈತರು ಬದುಕು ನಡೆಸ್ತಾ ಇದ್ದಾರೆ. ಕೃಷಿಗೆ, ತಮ್ಮ ಮನೆ ಬಳಕೆಗೆ, ಎಲ್ಲದಕ್ಕೂ ಕೂಡ ಇದೇ ನೀರಬೇಕು. ಒಟ್ಟು 6.30 ಲಕ್ಷ ಎಕರೆ ಪ್ರದೇಶಕ್ಕೆ ಈ ನಾಲೆ ಆಸರೆಯಾಗಿದೆ. 241 ಕಿಲೋಮೀಟರ್ ಉದ್ದ ಇರುವಂತಹ ಟಿಬಿ ಎಡದಂಡೆ ಕಾಲುವೆ ಇದು. 7 ದಶಕಗಳಿಂದ 110 ಬಾರಿ ಒಡೆದು ಹೋಗಿದೆ ಈ ಕಾಲುವೆ. ಕಾಲ ಕಾಲಕ್ಕೆ ದುರಸ್ತಿ ಆಗ್ತಿಲ್ಲ, ಸ್ವಚ್ಛತೆ ಮಾಡ್ತಿಲ್ಲ, ಸರಿಯಾಗಿ ಮೇಂಟೆನೆನ್ಸ್ ಕೂಡ ಆಗ್ತಿಲ್ಲ. ಕಾಲುವೆ ನಿರ್ವಹಣೆ ಇಲ್ಲದೆ ಪದೇ ಪದೇ ಬಿರುಕು ಬಿಡ್ತಾ ಇದೆ. ಚೆನ್ನಾಗಿ ಇದನ್ನ ನೋಡ್ಕೊಂಡಿದ್ರೆ, ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಬಿರುಕು ಬಿಡುವಂತ ಪ್ರಶ್ನೆ ಬರೋದಿಲ್ಲ ಅಲ್ಲಿ. 2009ರ ನಂತರ ಕಾಲುವೆಗಿಲ್ಲ ರಿಪೇರಿ ಭಾಗ್ಯ. ಇತ್ತೀಚೆಗೆ ಬಸಾಪುರ ಬಳಿ ಕಾಲುವೆ ಒಡೆದು ಹೋಗಿದೆ. ರೈತರ ಜಮೀನುಗಳಿಗೆ ನೀರು ಹರಿಯದೆ ಸಂಕಷ್ಟ ಎದುರಾಗಿದೆ. ಗಮನಿಸ್ತಾ ಹೋಗಬಹುದು, ಕಾಲುವೆ ರಿಪೇರಿಗಾಗಿ ಸಾಕಷ್ಟು ಅನುದಾನಗಳು ಬರ್ತಾ ಇದೆ. ಆದರೆ 2009ರ ನಂತರ ಕಾಲುವೆ ರಿಪೇರಿ ಮಾಡಿಲ್ಲ. ಎಲ್ಲೆಲ್ಲಿ ನಾಲೆ ಒಡೆಯುವಂಥ ಚಾನ್ಸಸ್ ಇರುತ್ತೆ, ಯಾವೆಲ್ಲ ಭಾಗದಲ್ಲಿ ಸಮಸ್ಯೆಗಳು ಉದ್ಭವ ಆಗಬಹುದು ಅನ್ನುವಂಥದ್ದನ್ನ ಫಸ್ಟಿಗೆ ಹೋಗಿ ನೋಡಬೇಕು, ಚೆಕ್ ಮಾಡ್ತಾ ಇರಬೇಕು ಆವಾಗ ಸಂಬಂಧಪಟ್ಟ ಅಧಿಕಾರಿಗಳು. ಆದರೆ ಯಾರೂ ಕೂಡ ಆ ಕೆಲಸವನ್ನ ಮಾಡಿಲ್ಲ. ಟಿಬಿ ಡ್ಯಾಮ್ನ ಎಡದಂಡೆ ಕಾಲುವೆಯಲ್ಲಿ ಅಲ್ಲಲ್ಲಿ ಬಿರುಕು ಉಂಟಾಗುತ್ತೆ. ಈಗ ಮತ್ತೊಂದು ನಾಲೆಯಲ್ಲಿ ಬಿರುಕು ಕಂಡಿದೆ, ಹಾಗಾಗಿ ಕಂಪ್ಲೀಟ್ ಆಗಿ ಬಂದ್ ಆಗ್ತಾ ಇದೆ. ಸರಿಯಾಗಿ ರೈತರ ಜಮೀನುಗಳಿಗೆ ನೀರು ಹೋಗ್ತಿಲ್ಲ. ಕಾಲುವೆ ರಿಪೇರಿಗಾಗಿ 430 ಕೋಟಿ ರೂಪಾಯಿ ಮಂಜೂರಾಗಿದೆ. ತಕ್ಷಣ ಅಗತ್ಯ ಇರುವಂತಹ ಕಡೆ ರಿಪೇರಿಗೆ 250 ಕೋಟಿ ರಿಲೀಸ್ ಆಗಿರೋದು. ಆದ್ರೆ ಕಾಮಗಾರಿ ಮಾತ್ರ ಇನ್ನೂ ಆರಂಭ ಆಗಿಲ್ಲ. ನೋಡ್ತಾ ಹೋಗಬಹುದು, 430 ಕೋಟಿ ಏನಿದೆ ಮಂಜೂರಾಗಿದೆ. ಇಮಿಡಿಯೇಟ್ಲಿ ಏನಾದರೂ ರಿಪೇರಿ ಇದ್ರೆ ಮಾಡಿಸ್ಕೊಳ್ಳೋಕೆ 250 ಕೋಟಿ ಕೊಟ್ಟಿದ್ದಾರೆ. ಆದ್ರೆ ಕಾಮಗಾರಿ ಇನ್ನೂ ಆರಂಭ ಆಗಿಲ್ಲ. ಬರೀ ಭರವಸೆಗೆ ಮಾತ್ರ ಇದು ಸೀಮಿತ ಆಗಿರೋದು. ಕೂಡಲೇ ದುರಸ್ತಿ ಮಾಡಿ ಅಂತ ಹೇಳ್ಕೊಂಡು ರೈತರು ಆಗ್ರಹ ಮಾಡ್ತಿದ್ದಾರೆ. ಒಟ್ಟು 430 ಕೋಟಿ ರಿಲೀಸ್ ಆಗಿದೆ. 230 ಏನಾದರೂ ಸಮಸ್ಯೆ ಆದರೆ ಇಮಿಡಿಯೇಟ್ಲಿ ರಿಲೀಸ್ ಆಗುತ್ತೆ ಫಂಡು. ಆದರೆ ದುರಸ್ತಿ ಕಾರ್ಯನೂ ಆಗಿಲ್ಲ ಅಂತ ಹೇಳ್ಕೊಂಡು ರೈತರು ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಈ 47 ಮೈದಾನಕ್ಕೆ ಜನರಲ್ಲಿ ನಮ್ಮ ಪ್ರಾಬ್ಲಮ್ಸ್ ಜಾಸ್ತಿ ಬರೋದು. ಅದನ್ನೆಲ್ಲ ಕಂಪ್ಲೀಟ್ ತರವಾಗಿ ಚೆಕ್ ಮಾಡಿ ರಿಪೋರ್ಟ್ಗಳು, ಈ ಟೆಂಡರ್ಗಳು ಕರಿತಾ ಇದ್ದಾರೆ. ನಾವು ಫಸ್ಟ್ ವೀಕ್ನಲ್ಲಿ ಎಮರ್ಜೆನ್ಸಿ ಟೆಂಡರ್ ಕರೀಲಿಕ್ಕೆ ಏರ್ಪಾಟ್ ಮಾಡಿದ್ದೀವಿ. ಅದನ್ನು ಈ 3-4 ದಿವಸದಲ್ಲಿ ನಾಳೆ ಎಲ್ಲ MLAಗಳು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ನಾವೆಲ್ಲ ಕಲಿತು ಮುಖ್ಯಮಂತ್ರಿಗಳಿಗೆ ಡಿಸೆಂಬರ್ಗೆ ಭೇಟಿಯಾಗಿ ಈ ಪರಿಸ್ಥಿತಿ ಎಲ್ಲ ಅವ್ರ ಗಮನ ತಂದು ತಕ್ಷಣ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ. ಇಲ್ಲೊಂದು ಹಿಡಿದು ರಾಯಚೂರು ತನಕ 5 ಡಿವಿಷನ್ನಲ್ಲಿ 430 ಕೋಟಿ ಕೊಟ್ಟಿದ್ದಾರೆ ಎಸ್ಟಿಮೇಟ್ಸು. ಅದರಲ್ಲಿ ಪಾಪೆ ಟನಲ್ ಸಹಿತ ಐತಿ. ಸೊ ಆ ಪಾಪೆ ಟನಲ್ ಈಗ ಮಾಡಬಾರ್ದು ಅಂದರೆ ಟೆಕ್ನಿಕಲ್ ಪೀಪಲ್ ಹೇಳಬೇಕಾದ್ರೆ ಅದು ಬಿಗ್ ಇಶ್ಯೂ, ಟೆಕ್ನಿಕಲ್ ಪೀಪಲ್ ಹೇಳಬೇಕು. ಉಳಿದಂಥದ್ದನ್ನೆಲ್ಲ ಮಾಡಲೇಬೇಕಾದ್ರೆ ಅದಕ್ಕೆ ಇಮಿಡಿಯೇಟ್ಲಿ ಇವರೇನಂತಾರೆ 250 ಕೋಟಿಯನ್ನು ಕೊಟ್ಟು A, B, C ಅಂತ ಮಾಡಿದ್ದಾರೆ ಹೊರತು ಯಾವುದು ಪ್ರಯಾರಿಟಿ ಮೇಲೆ ಮಾಡಬೇಕು, ನೆಕ್ಸ್ಟ್ B, ನೆಕ್ಸ್ಟ್ C ಇದೆ. ಅದಕ್ಕೆ 250 ಕೋಟಿ ಕೊಡಲಿಕ್ಕೆ ಈಗಾಗಲೇ ನಮ್ಮ ನೀರಾವರಿ ಸಚಿವರು DK ಶಿವಕುಮಾರ್ ಅವರು ಒಪ್ಪಿಕೊಂಡಿದ್ದಾರೆ. ಅದನ್ನು ಇಮಿಡಿಯೇಟ್ಲಿ ರಿಲೀಸ್ ಮಾಡಿ ಅದೇ ಈಗ ಅವ್ರು ಟೆಂಡರ್ ಕರೀತಾರೆ. ಈಗ ಈ ನೀರು ಬಿಟ್ಟಿದ ಕೂಡಲೇ ನೀರು ಕಂಪ್ಲೀಟ್ ಆಯಿತು, ಮತ್ತೆ ಕುಡಿಯೋ ನೀರು ಕೊಡೋದಿಲ್ಲ. ಈಗ ಇದೇ ಕ್ಲೋಸ್ ಇದೆ. ತುಂಗಭದ್ರಾ 32 ಗೇಟ್ಗಳು ಕೂಡ ಅಳವಡಿಕೆ ಮಾಡುವಂಥ ಸಂದರ್ಭದಲ್ಲಿ ಸೈಮಲ್ಟೇನಿಯಸ್ ಆಗಿ ಎಲ್ಲ ಕೆನಾಲ್ಗಳ ದುರಸ್ತಿಯನ್ನು ಕೂಡ ಕೈಗೆತ್ತಿಕೋಬೇಕು. ಹಾಗಿದ್ರೆ ಮಾತ್ರ ರೈತರಿಗೆ ಶಾಶ್ವತವಾಗಿ ಅವ್ರಿಗೆಲ್ಲವೂ ಒಳ್ಳೇದಾಗುತ್ತೆ ಅಂತೇಳಿ ನಾವು ವಿಧಾನಸೌಧದಲ್ಲಿ ಸೆಷನ್ಸ್ನಲ್ಲಿ ನಾನು ಅದನ್ನು ವಾಯ್ಸ್ ರೈಸ್ ಮಾಡಿದ್ದೀವಿ. ಆದರೂ ಕೂಡ ಸರ್ಕಾರ ಗೇಟ್ಗಳ ಅಳವಡಿಕೆ ಅನ್ನೋದು ನಡೀತಾ ಇದೆ. ಅದೊಂದು ರೀತಿ ಸ್ವಲ್ಪ ಸಮಾಧಾನಕರ ನಮಗೆ. ಅಟ್ ದಿ ಸೇಮ್ ಟೈಮ್ ನಿಮಗೆ ಈ ಕೆನಾಲ್ಗಳ ದುರಸ್ತಿಯನ್ನು ಕೂಡ ಮಾಡಿದರೆ ಇವತ್ತು ಈ ಪರಿಸ್ಥಿತಿ. ಇತ್ತೀಚೆಗೆ ಈ ಒಂದು ಟಿಬಿ ಡ್ಯಾಮ್ನ ಎಡದಂಡೆ ಕಾಲುವೆಯಲ್ಲಿ ಬಸಾಪುರದ ನಾಲೆಯಲ್ಲಿ ಬಿರುಕು ಕಂಡಿದೆ. ಹೀಗಾಗಿ ರೈತರು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ರೈತರ ಜಮೀನಿಗೆ ಸರಿಯಾಗಿ ನೀರು ಬರ್ತಿಲ್ಲ. ಅವರು ಬೆಳೆಯನ್ನೇ ನಂಬಿಕೊಂಡು ಜೀವನ ಸಾಗಿಸಬೇಕು. ಆದರೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಮಾತ್ರ ಈತ ಗಮನ ಹರಿಸ್ತಾನೆ ಇಲ್ಲ. ಯಾಕಂದರೆ 2009 ಲಾಸ್ಟು ಇಲ್ಲೊಂದು ದುರಸ್ತಿ ರಿಪೇರಿ ಕೆಲಸ ಆಗಿರೋದು. 2009 ನಂತರ ಇದುವರೆಗೂ ದುರಸ್ತಿ ಕಾರ್ಯ ನಡೆದಿಲ್ಲ. ಟಿಬಿ ಡ್ಯಾಮ್ ಎಡದಂಡೆ ಕಾಲುವೆ ಅವ್ಯವಸ್ಥೆಯ ಆಗರ ಹಾಕೋಗ್ಬಿಟ್ಟಿದೆ. ಜಮೀನುಗಳಿಗೆ ನೀರು ಸರಿಯಾಗಿ ಹರಿತಾ ಇಲ್ಲ.
ವರ್ಷಕ್ಕೆ 2 ರಿಂದ 3 ಬಾರಿ ಸಮಸ್ಯೆ ಇದರಲ್ಲಿ ಉದ್ಭವ ಆಗ್ತಾನೆ ಇರುತ್ತೆ. ಪದೇ ಪದೇ ಈ ರೀತಿ ನೀರಿನ ಅಭಾವ ಉಂಟಾಗೋದು, ನಾಲೆಯಲ್ಲಿ ಏನಾದರೂ ಸಮಸ್ಯೆ ಉಂಟಾಗೋದು, ನೀರಿನ ಹರಿವಿಗೆ ಸರಿಯಾಗಿ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ನಂಬ್ಕೊಂಡಂತಹ ಜನರು ಏನು ಮಾಡಬೇಕು? ಜಮೀನುಗಳಿಗೆ ಸರಿಯಾಗಿ ನೀರು ಬರ್ತಿಲ್ಲ ಅಂತವ್ರು ಗೋಳ್ ತೊಡ್ಕೊತಾ ಇದ್ದಾರೆ. ಒಂದು ಕಡೆ ಬರೋಬ್ಬರಿ ಕಾಮಗಾರಿ ರಿಪೇರಿಗಾಗಿ 430 ಕೋಟಿ ಮಂಜೂರಾಗುತ್ತೆ. ಕಾಲುವೆಯನ್ನು ರಿಪೇರಿ ಮಾಡಬೇಕು ಅಂತಂದ್ರೆ ತಕ್ಷಣ ಇಮಿಡಿಯೇಟ್ಲಿ ಏನಾದರೂ ಸಮಸ್ಯೆ ಆಯಿತು, ಅದನ್ನು ರಿಪೇರಿ ಮಾಡಬೇಕು ಅಂತಂದ್ರೆ 250 ಕೋಟಿ ರಿಲೀಸ್ ಆಗುತ್ತೆ. ಆದರೆ ಇನ್ನೂ ಕೂಡ ಕಾಮಗಾರಿ ಆರಂಭ ಆಗಿಲ್ಲ. ಬರೀ ಭರವಸೆಗೆ ಮಾತ್ರ ಇದು ಸೀಮಿತ ಆಗಿ ಹೋಗಿದೆ. ಈಗ ಇಮಿಡಿಯೇಟ್ಲಿ ದುಡ್ಡಿಲ್ಲ, ದುಡ್ಡನ್ನ ಮಂಜೂರು ಮಾಡ್ತಿಲ್ಲ, ಫಂಡಿಂಗ್ ಆಗ್ತಿಲ್ಲ ಅಂತಂದ್ರೆ ಅದೊಂದು ಪ್ರಶ್ನೆ ಬೇರೆನೇ ಆಗುತ್ತೆ. ಏನಪ್ಪಾ ಅಂತಂದ್ರೆ ದುಡ್ಡು ಕೊಡ್ತಾ ಇಲ್ಲ ಸರ್ಕಾರ ಅಂತ. ಬಟ್ ಇಲ್ಲಿ ಇಮಿಡಿಯೇಟ್ಲಿ ರಿಪೇರಿ ಮಾಡೋದಕ್ಕೂ ಕೂಡ 250 ಬರೋಬ್ಬರಿ 250 ಕೋಟಿ ರೂಪಾಯಿನ ಕೊಡ್ತಿದ್ದಾರೆ. ಆದರೆ ಸರಿ ಮಾಡೋಕೆ ಯಾರು ಕೂಡ ಮುಂದೆ ಬರ್ತಿಲ್ಲ. ಬಸಾಪುರದಲ್ಲಿ ಕಾಲುವೆ ಒಡೆದು ಹೋಗಿದೆ. ಆ ದೃಶ್ಯಾವಳಿಯನ್ನು ಕೂಡ ನಾವು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ. ಸರಿಯಾಗಿ ನೀರು ಹರಿತಿಲ್ಲ ಜಮೀನುಗಳಿಗೆ. ಹಾಗಾದ್ರೆ ರೈತರು ಏನು ಮಾಡೋದು? 6.30 ಲಕ್ಷ ಎಕರೆಗೆ ಈ ಕಾಲುವೆ ಆಸರೆಯಾಗಿ ಹೋಗಿದೆ. 6.30 ಲಕ್ಷ ಎಕರೆಯಲ್ಲಿ ಬೆಳೆ ಬೆಳೆಯುವಂಥ ರೈತರ ಪರಿಸ್ಥಿತಿ ಏನಾಗಬಹುದು? ಹಾಗಾದ್ರೆ ರಿಪೇರಿ ಯಾವಾಗ ಆಗುತ್ತೆ? ದುಡ್ಡಿಲ್ಲ ಅಂತ ಹೇಳ್ಕೊಂಡು ಕೆಲವರು ಅಧಿಕಾರಿಗಳು ಕಾಮಗಾರಿ ಕೆಲಸಕ್ಕೆ ಮುಂದಕ್ಕೆ ಬರೋದಿಲ್ಲ. ಅದರಲ್ಲಿ ದುಡ್ಡಿದೆ, ಆದರೆ ಅಧಿಕಾರಿಗಳು ಮುಂದೆನೇ ಬರ್ತಿಲ್ಲ. ಟಿಬಿ ಡ್ಯಾಮ್ನ ಪರಿಸ್ಥಿತಿ ಇದು. ಸೂಕ್ತ ದುರಸ್ತಿ ಆಗ್ತಿಲ್ಲ, ಸ್ವಚ್ಛತೆ ಮಾಡ್ತಿಲ್ಲ. ದುರಸ್ತಿ ಬಿಡಿ, ಸರಿಯಾಗಿ ಒಂದು ಮೇಂಟೆನೆನ್ಸ್ ಮಾಡ್ತಾ ಇದ್ರೆ ದುರಸ್ತಿಯ ಪ್ರಶ್ನೆಗಳೇ ಅಲ್ಲಿ ಉದ್ಭವ ಆಗ್ತಿರ್ಲಿಲ್ಲ. ಯಾವ್ಯಾವ ಭಾಗದಲ್ಲಿ ಯಾವ ರೀತಿ ಸಮಸ್ಯೆ ಆಗಬಹುದು? 6.30 ಲಕ್ಷ ಹೆಕ್ಟೇರ್ ಪ್ರದೇಶ ಏನಿದೆ, ಅಲ್ಲಿನ ಜನರು ಬೆಳೆ ಬೆಳೆಯೋದಕ್ಕೆ ಈ ನದಿಯನ್ನೇ ಅವಲಂಬಿತರಾಗಿದ್ದಾರೆ. ನಿರ್ವಹಣೆ ಇಲ್ಲದೆ ಪದೇ ಪದೇ ಬಿರುಕು ಕಾಣ್ತಿದೆ. ಅಟ್ಲೀಸ್ಟ್ ನಿರ್ವಹಣೆಯಾದರೂ ಮಾಡಬೇಕಲ್ವಾ? ನಿರ್ವಹಣೆ ಮಾಡಿದ್ದಿದ್ರೆ ಇಂತಹ ಸಮಸ್ಯೆ ಉದ್ಭವ ಆಗುವಂಥ ಚಾನ್ಸಸ್ ಕಡಿಮೆ ಇರ್ತಿತ್ತು. 241 ಕಿಲೋಮೀಟರ್ ಉದ್ದ ಇರುವಂತಹ ಟಿಬಿ ಎಡದಂಡೆ ಕಾಲುವೆ ಇದು. ಕಾಲಕ್ಕೆ ದುರಸ್ತಿ ಆಗ್ತಿಲ್ಲ, ಸ್ವಚ್ಛತೆಯಂತೂ ಮಾಡ್ತಾನೇ ಇಲ್ಲ. ಸಮಸ್ಯೆಗಳ ಆಗರ ಆಗಿ ಹೋಗ್ಬಿಟ್ಟಿದೆ. ಜಮೀನುಗಳಿಗೆ ನೀರು ಹರಿತಾ ಇಲ್ಲ, ಕಳಪೆ ತೇಪೆಯನ್ನ ಮಾಡ್ತಾರೆ. ಇನ್ ಕೇಸ್ ಎಡದಂಡೆ ನಾಲೆಯಲ್ಲಿ ಯಾವುದೇ ಒಂದು ಕಾಲುವೆಯಲ್ಲೂ ಕೂಡ ಸಮಸ್ಯೆ ಉದ್ಭವ ಆಯಿತು, ಬಿರುಕು ಬಿಡ್ತು ಅಂತಂದ್ರೆ ಅಲ್ಲಿ ಏನು ಮಾಡ್ತಾರೆ? ತೇಪೆ ಹಚ್ಚುವಂಥ ಕೆಲಸವನ್ನ ಮಾಡ್ತಾರೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಗಿಡಗಂಟಿಗಳು ಬೆಳೆದು ಬಿಟ್ಟಿದೆ. ಆ ಕಾಲುವೆಗಳಲ್ಲಿ ಕಸದ ರಾಶಿಗಳಿದೆ. ಅದನ್ನು ನಿರ್ವಹಣೆ ಮಾಡಬೇಕಲ್ವಾ? ಅದನ್ನು ಸರಿ ಮಾಡುವಂಥ ಕೆಲಸವನ್ನ ಯಾವ ಅಧಿಕಾರಿಗಳು ಕೂಡ ಮಾಡ್ತಿಲ್ಲ. ಕೂಡಲೇ ದುರಸ್ತಿ ಮಾಡಿ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡಿ ಅಂತ ಹೇಳಿಕೊಂಡು ರೈತರು ಆಗ್ರಹ ಮಾಡ್ತಿದ್ದಾರೆ. ಕಾಲುವೆ ರಿಪೇರಿಗಾಗಿ 430 ಕೋಟಿ ಮಂಜೂರಾಗಿದೆ. ತಕ್ಷಣ ಅಗತ್ಯ ಇರುವ ರಿಪೇರಿ ಮಾಡಬೇಕು ಅಂತಂದ್ರೆ 250 ಕೋಟಿ ರಿಲೀಸ್ ಆಗುತ್ತೆ. ಬಸಾಪುರದಲ್ಲಿ ಕಾಲುವೆ ಬೆರುಕು ಬಿಟ್ಟಿದೆಯಲ್ಲ, ಜನರಿಗೆ ಸಮಸ್ಯೆ ಆಗ್ತಿದೆಯಲ್ಲ ರೈತರಿಗೆ, ಇಮಿಡಿಯೇಟ್ಲಿ 250 ಕೋಟಿಯನ್ನ ತೆಗೆದುಕೊಂಡು ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡಬಹುದು. ಬಟ್ ಮಾಡ್ತಿಲ್ಲ. ಸುಮಾರು ದಿನಗಳೇ ಕಳೆದರೂ ಕೂಡ ಆ ಸಮಸ್ಯೆ ಹಾಗೇ ಉಳ್ಕೊಂಡಿದೆ. ನೀರಿನ ಹರಿವಿದೆ, ಆದರೆ ಬೇಕಾದಂತಹ ಜಾಗಕ್ಕೆ ಸರಿಯಾಗಿ ನೀರು ಹೋಗ್ತಿಲ್ಲ. ತುಂಗಭದ್ರಾ ಎಡದಂಡೆ ಕಾಲುವೆಯ ಸ್ಥಿತಿಯನ್ನ ನಾವು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ. ನಾಲೆ ಒಡೆದು ಹೋಗ್ಬಿಟ್ಟಿದೆ, ಕಾಲುವೆ ಒಡೆದು ಹೋಗ್ಬಿಟ್ಟಿದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸಿ ಕೂಡ ನೋಡ್ತಾ ಇಲ್ಲ. ಈ ಒಂದು ಕಾಲುವೆ ಒಡೆಯೋದ್ರಲ್ಲಿ ವಿಶ್ವ ದಾಖಲೆ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ರೈತರ ಜೀವನಾಡಿ ಈ ತುಂಗಭದ್ರಾ ಎಡದಂಡೆ ನಾಲೆ. ಕೊಪ್ಪಳದಲ್ಲಿರುವುದು ರಾಯಚೂರು ಜಿಲ್ಲೆಯ ರೈತರು ಇದೇ ನೀರನ್ನ ನಂಬ್ಕೊಂಡಿದ್ದಾರೆ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಶಿವರಾಜ್ ತಂಗಡಗಿ ಸಚಿವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಟಿಬಿ ಡ್ಯಾಮ್ ಕಾಲುವೆ ಸಂಕಷ್ಟದ ಬಗ್ಗೆ ನಾವು ವರದಿ ಪ್ರಸಾರ ಮಾಡ್ತಿದ್ವಿ. ಅದರಲ್ಲಿ ಕಾಲುವೆಗಳು ನಾಲೆಗಳು ಪದೇ ಪದೇ ಒಡಿತಾ ಇದೆ. ಒಂದ್ ಕಡೆ ಸರಿಯಾಗಿ ನಿರ್ವಹಣೆ ಆಗ್ತಿಲ್ಲ, ಸ್ವಚ್ಛತೆ ಕೂಡ ಆಗ್ತಿಲ್ಲ, ಕಾಲುವೆಯಲ್ಲಿ ಗಿಡ ಗಂಟೆಗಳು ಬೆಳೆದಿದೆ. ಈಗ ಬಸಾಪುರದಲ್ಲಿ ಕಾಲುವೆ ಒಡೆದು ಹೋಗಿದೆ ಸರ್, ಇನ್ನೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ನಾನು ಬಸಾಪುರ ಕಾಲುವೆಗೆ ಭೇಟಿಯನ್ನು ಕೊಟ್ಟಿದ್ದೀನಿ. ಏನಮ್ಮ ಇನ್ನೂ ಒಂದು 3-4 ದಿವಸ ಮುಗಿತಾ ಇದೆ. ಅದು ಮುಗಿದ ತಕ್ಷಣ ಮತ್ತೆ ಈ ಸದ್ಯ ನಮಗೆ ಬೆಳೆಗೆ ನೀರು ಕೊಡೋಂಥದ್ದಿಲ್ಲ. ನಾವು ಈಗ ಕೊಡ್ತಾ ಇರೋದು ಕುಡಿ ನೀರಿನ ಸಲುವಾಗಿ ಮಾತ್ರ. ಕುಡಿ ನೀರಿಗೆ ನಾವು ಮತ್ತೆ ಇನ್ನೊಂದು 4-5 ದಿವಸ ಆದ್ಮೇಲೆ ಕುಡಿ ನೀರಿಗೆ ನೀರು ಕೊಡ್ತೀವಿ. ಈಗಾಗಲೇ ನಮ್ಮ ಹತ್ರ ಇನ್ನೂ ಒಂದು ವಾರ 15 ದಿವಸ ತಿಂಗಳಾಗೋವರೆಗೂ ಕುಡಿ ನೀರಿನಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ತಿಂಗಳಾದ್ಮೇಲೆ ನಮಗೆ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಕುಡಿ ನೀರಿಗೆ ಬಿಟ್ರೆ ನಮಗೆ ಕಾಲುವೆ ನೀರು ಈ ಸತಿ 2ನೇ ಬೆಳೆ ನೀರು ಕೊಡೋಲ್ಲ ಅಂತ ಹೇಳಿದೀವಿ ನಾವು ಈಗಾಗಲೇ. ಕುಡಿಯಕ್ ನೀರು ಮಾತ್ರ ಬೇಕು ನಮಗೆ. ಕುಡಿಯ ನೀರಿಗೆ ಕೊಡ್ತೀವಿ. ಇನ್ನು 3-4 ದಿವಸದೊಳಗೆ ಕಂಪ್ಲೀಟ್ ಆಗುತ್ತೆ. ಓಕೆ ಸರ್, ಅದು ಓಕೆ. ಬಟ್ ಈಗ ಈ ಕಾಲುವೆ ಚಿತ್ರಣಗಳನ್ನ ನಾವು ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀವಿ. ಗಿಡ ಗಂಟೆಗಳು ಬೆಳೆದು ಬಿಟ್ಟಿದೆ, ಸರಿಯಾಗಿ ಮೇಂಟೆನೆನ್ಸ್ ಕೂಡ ಆಗ್ತಿಲ್ಲಲ್ಲ ಸರ್? ಇಲ್ಲಿ
ಗಿಡ ಗಂಟೆಗಳು ಎಲ್ಲಾ ಕಡೆನೂ ಬೆಳೆಸಿದೆ. ಒಂದೇ ಸತಿ ಎಲ್ಲ ಇದೇನು ತುಂಗಭದ್ರಾ ಮುಂಡ್ರಾಬಾದಿಂದ ಹಿಡ್ಕೊಂಡು ರಾಯಚೂರುವರೆಗೂ ಕೆನಾಲ್ ಇರೋದು, ಲೆಫ್ಟ್ ಬ್ಯಾಂಕ್ ಕೆನಾಲ್ ಬಹಳ ದೊಡ್ಡ ಕೆನಾಲ್ ಏನ್ರಿ. ಎಲ್ಲೆಲ್ಲೇ ಅವಶ್ಯಕತೆ ಐತೆ ಈಗಾಗಲೇ 455 ಕೋಟಿ ರೂಪಾಯಿ ದುಡ್ಡಿಗೆ ಕೆನಾಲ್ಗಳನ್ನ ರಿಪೇರಿ ಮಾಡ್ಬೇಕು ಅನ್ನೋದನ್ನ ಎಲ್ಲೆಲ್ಲಿ ರಿಪೇರಿ ಮಾಡ್ಬೇಕು ಅನ್ನೋದನ್ನ ಕೊಟ್ಟಿದ್ದೀವಿ. ಫೈನಾನ್ಸ್ ನಲ್ಲಿ ಅಪ್ರೂವಲ್ಗಾಗಿ ಹೋಗಿದೆ. ನಾವು ಅಟ್ಲೀಸ್ಟ್ ಬಹಳ ಇಂಪಾರ್ಟೆಂಟ್ ಜಾಗದಾಗ 750 ಕೋಟಿ ಆದ್ರೂ ಅಪ್ರೂವ್ ಮಾಡ್ರಿ ಅಂತ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗೆ ಸಂಬಂಧಪಟ್ಟಂತ ಇಲಾಖೆ ಮಂತ್ರಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ವಿ. ಆಗುತ್ತೆ ನಾವು ಎಲ್ಲೆಲ್ಲ ರಿಪೇರಿ ಇದೆ ಅದನ್ನೆಲ್ಲ ರಿಪೇರಿಯನ್ನ ಮಾಡ್ತೀವಿ. 2ನೇ ಬೆಳೆಗೆ ನೀರಿನ ಅಂತ ನಮಗೆ ಸಮಸ್ಯೆ ಇಲ್ಲ. ಕುಡಿ ನೀರಿಗೆ ಬೇಕು, ರೈತರಿಗೆ ಯಾವ್ದು ಬೆಳೆ ಇಲ್ಲ, ಕುಡಿ ನೀರಿಗೆ ನೀರು ಅಂತ ಕೆಲಸ. ಸರ್, ಈಗ ಬಸಾಪುರದಲ್ಲಿ ಕಾಲುವೆ ಒಡೆದಿದೆ, ಈಗ ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಸಿಕ್ಕಿದ್ಯಾ? ಹೇಗೆ? ನಾನೇ ಹೋಗಿದ್ದೀನಿ, ನಾನೇ ಸ್ವತಃ ಭೇಟಿ ಕೊಟ್ಟಿದ್ದೀನಿ, ಅಲ್ಲಿ ರೈತರು ಮಾತಾಡಿದ್ದೀನಿ, ಅಧಿಕಾರಿಗಳನ್ನ ಕರೆದು ಮಾತಾಡಿದ್ದೀನಿ. ರೋಡ್ ರಿಪೇರಿ ಇತ್ತು, ರೋಡ್ ರಿಪೇರಿ ಮಾಡ್ತಿದ್ದೀನಿ. ಈಗ ವರ್ಕ್ ಸ್ಟಾರ್ಟ್ ಆಗಿದೆ, ಇನ್ನೂ ಒಂದು 3-4 ದಿವಸ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮನೆಯ ಬಳಿ ಬಂದು ಆಟೋ ಜಖಂ ಮಾಡಿದೆ ಒಂಟಿ ಸಲಗ. ಹಾಸನದ ಕುಪ್ಪಗೋಡು ಕೃಷ್ಣಪ್ಪ ಮನೆ ಬಳಿ ಕಾಡಾನೆ ಎಂಟ್ರಿ ಕೊಟ್ಟಿರೋದು ಪುಂಡಾಟವನ್ನ ಮೆರೆದಿದೆ. ಮನುಷ್ಯರ ಮೇಲಿನ ಸಿಟ್ಟನ್ನ ಅಲ್ಲೇ ನಿಂತಿದ್ದಂತ ಆಟೋ ಮೇಲೆ ತೀರಿಸಿಕೊಂಡಿದೆ ಈ ಒಂಟಿ ಸಲಗ. ಆಟೋವನ್ನ ಎತ್ತಿ ಪುಂಡಾಟ ತೋರುವಂತಹ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದಲ್ಲಿ ಒಂಟಿ ಸಲಗದ ಸಿಟ್ಟಿದು. ಆಕ್ರೋಶ ನೋಡಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಕೃಷ್ಣಪ್ಪ ಕುಟುಂಬದವರ ಆಟೋ ಅದು ಕೂಡ ಜಖಂ ಆಗಿದೆ. ನಂತರ ತೋಟದ ಒಳಗೆ ಹೋಗಿದೆ ಕಾಡಾನೆ. ಸಿಟ್ಟಿನಿಂದ ಗೀಳಿಡ್ತಾ ತೋಟದ ಒಳಗೆ ಒಂಟಿ ಸಲಗ ಹೋಗಿರೋದು. ಮಿತ್ತು ಬರ್ತಪ್ಪು ಐಕು ಕಂಬ ಮಿತ್ತು ಬರ್ತಪ್ಪು ಐಕು ಕಂಬ ಗುದ್ದುವ ಮಿತ್ತು ಬರ್ತಪ್ಪು ಐಕು ಕಂಬ ಗುದ್ದುವ